ಇವತ್ತು ಯಲಹಂಕದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕಥಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಹಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು 5,000ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಥಾನಲ್ಲಿ ಸುಮಾರು 4-5 ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು. ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಹೆಣ್ಣು ಅಬಲೆಯಲ್ಲ, ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೆಣೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಿತ ಗಣ್ಯ ಹೆಣ್ಣುಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ, ಸಂಪೂರ್ಣವಾಗಿ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ, ನಮ್ಮ ಹೆಣ್ಮಕ್ಳು ಬೆನ್ನು ತಟ್ಟಿದ್ರೆ ಸಾಕು, ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು. ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ, ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು IT-BTನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದರ ಒಂದು ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೆಲವರು ಹೇಳ್ತಾಯಿದ್ರು ಹೆಣ್ಮಕ್ಳು ಹಣ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿರಿ ಅಂತೇಳಿ. ಆದರೆ ಕಾರ್ಯಕ್ರಮ ಮಾಡೋಂಥ ಆಯೋಜಕರಿಲ್ಲ ಮತ್ತು ಉತ್ಸಾಹ ಅಂತೂ ನಮ್ಮ ಹೆಣ್ಮಕ್ಳಲ್ಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡಾಕ್ಟರ್ ಶಾಂತಾಲರವರಿಗೆ, ಡಾಕ್ಟರ್ ಗಿರೀಶ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನಗಂತೂ ಅತ್ಯಂತ ಈ ದಿನ ಒಂದು ಖುಷಿ ತರ್ತಕ್ಕಂಥ ವಿಚಾರ. ನಾನು ಕೂಡ ಪೂರ್ಣವಾದಂಥ ವಾಕಥಾನನ್ನು ಮುಗಿಸಿದ್ದೀನಿ. ಇವತ್ತು ಯಲಹಂಕದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕಥಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಹಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು 5,000ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಥಾನಲ್ಲಿ ಸುಮಾರು 4-5 ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು. ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಹೆಣ್ಣು ಅಬಲೆಯಲ್ಲ, ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೆಣೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಿತ ಗಣ್ಯ ಹೆಣ್ಣುಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ, ಸಂಪೂರ್ಣವಾಗಿ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ, ನಮ್ಮ ಹೆಣ್ಮಕ್ಳು ಬೆನ್ನು ತಟ್ಟಿದ್ರೆ ಸಾಕು, ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು. ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ, ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು IT-BTನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದ್ರಲ್ಲಿ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದರ ಒಂದು ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೆಲವರು ಹೇಳ್ತಾಯಿದ್ರು ಹೆಣ್ಮಕ್ಳು ಹಣ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿರಿ ಅಂತೇಳಿ. ಆದರೆ ಕಾರ್ಯಕ್ರಮ ಮಾಡೋಂಥ ಆಯೋಜಕರಿಲ್ಲ ಮತ್ತು ಉತ್ಸಾಹ ಅಂತೂ ನಮ್ಮ ಹೆಣ್ಣುಮಕ್ಕಳಲ್ಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡಾಕ್ಟರ್ ಶಾಂತಾಲರವರಿಗೆ, ಡಾಕ್ಟರ್ ಗಿರೀಶ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನಗಂತೂ ಅತ್ಯಂತ ಈ ದಿನ ಒಂದು ಖುಷಿ ತರ್ತಕ್ಕಂಥ ವಿಚಾರ. ನಾನು ಕೂಡ ಪೂರ್ಣವಾದಂಥ ವಾಕಥಾನನ್ನು ಮುಗಿಸಿದ್ದೀನಿ. ಇವತ್ತು ಯಲಹಂಕದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕಥಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಹಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು 5,000ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಥಾನಲ್ಲಿ ಸುಮಾರು 4-5 ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು. ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಹೆಣ್ಣು ಅಬಲೆಯಲ್ಲ, ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೆಣೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಿತ ಗಣ್ಯ ಹೆಣ್ಣುಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ, ಸಂಪೂರ್ಣವಾಗಿ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ, ನಮ್ಮ ಹೆಣ್ಮಕ್ಳು ಬೆನ್ನು ತಟ್ಟಿದ್ರೆ ಸಾಕು, ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು. ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ, ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ
ಮತ್ತು ITBTನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಗೊಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದರಲ್ಲಿ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದರ ಒಂದು ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಹಣ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿರಿ ಅಂತೇಳಿ. ಆದರೆ ಕಾರ್ಯಕ್ರಮ ಮಾಡೋಂಥ ಆಯೋಜಕರಿಲ್ಲ ಮತ್ತು ಉತ್ಸಾಹ ಅಂತೂ ನಮ್ಮ ಹೆಣ್ಮಕ್ಳಲ್ಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡಾಕ್ಟರ್ ಶಾಂತಾಲಾಲ್ ಅವರಿಗೆ, ಡಾಕ್ಟರ್ ಗಿರೀಶ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನಗಂತೂ ಅತ್ಯಂತ ಈ ದಿನ ಒಂದು ಖುಷಿ ತರ್ತಕ್ಕಂಥ ವಿಚಾರ. ನಾನು ಕೂಡ ಪೂರ್ಣವಾದಂಥ ವಾಕಥಾನನ್ನು ಮುಗಿಸಿದ್ದೀನಿ. ಇವತ್ತು ಯಲಹಂಕದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕಥಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಹಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು 5,000ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಥಾನಲ್ಲಿ ಸುಮಾರು 4-5 ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು. ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಹೆಣ್ಣು ಅಬಲೆಯಲ್ಲ, ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೆಣೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಿತ ಗಣ್ಯ ಹೆಣ್ಣುಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ. ಸಂಪೂರ್ಣವಾಗಿ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ. ನಮ್ಮ ಹೆಣ್ಮಕ್ಳು ಬೆನ್ನು ತಟ್ಟಿದ್ರೆ ಸಾಕು, ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು. ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ, ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ITBTನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಗೊಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದರಲ್ಲಿ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದರ ಒಂದು ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಹಣ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿರಿ ಅಂತೇಳಿ. ಆದರೆ ಕಾರ್ಯಕ್ರಮ ಮಾಡೋಂಥ ಆಯೋಜಕರಿಲ್ಲ ಮತ್ತು ಉತ್ಸಾಹ ಅಂತೂ ನಮ್ಮ ಹೆಣ್ಣುಮಕ್ಕಳಲ್ಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡಾಕ್ಟರ್ ಶಾಂತಾಲಾಲ್ ಅವರಿಗೆ, ಡಾಕ್ಟರ್ ಗಿರೀಶ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನಗಂತೂ ಅತ್ಯಂತ ಈ ದಿನ ಒಂದು ಖುಷಿ ತರ್ತಕ್ಕಂಥ ವಿಚಾರ. ನಾನು ಕೂಡ ಪೂರ್ಣವಾದಂಥ ವಾಕಥಾನನ್ನು ಮುಗಿಸಿದ್ದೀನಿ. ಇವತ್ತು ಯಲಹಂಕದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ನವಚೇತನ ಆಸ್ಪತ್ರೆ ಪ್ರತಿ ವರ್ಷದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ವಾಕಥಾನ್ ಮತ್ತು ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ನಿರೀಕ್ಷೆಯನ್ನು ಮೀರಿ ನಮ್ಮ ಯಲಹಂಕ ಕ್ಷೇತ್ರದ ಹೆಣ್ಣುಮಕ್ಕಳು ಸುಮಾರು 5,000ಕ್ಕಿಂತ ಹೆಚ್ಚು ಹೆಣ್ಣುಮಕ್ಕಳು ಇವತ್ತು ವಾಕಥಾನಲ್ಲಿ ಸುಮಾರು 4-5 ಕಿಲೋಮೀಟ್ರು ಭಾಳ ಉತ್ಸಾಹವಾಗಿ ಭಾಗವಹಿಸಿದರು. ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋಗೋಣ ಅಂತೇಳಿ. ಅಂದರೆ ಆ ಹೆಣ್ಣು ಮಕ್ಕಳಿಗೆ ಉತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಹೆಣ್ಣು ಅಬಲೆಯಲ್ಲ, ನಮ್ಮ ದೇಶದಲ್ಲಿ ಅವಳು ಯಾವತ್ತಿದ್ರೂ ಕೂಡ ತಾಯಿ ಸಬಲೆಣೆ ಅಂತಕ್ಕಂಥ ಒಂದು ವಿಚಾರವನ್ನು ಸಾರಬೇಕು ಅಂತೇಳಿ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅನೇಕ ಪ್ರತಿಷ್ಠಿತ ಗಣ್ಯ ಹೆಣ್ಣುಮಕ್ಕಳು ಕೂಡ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ. ಸಂಪೂರ್ಣವಾಗಿ ವಾಕಥಾನಲ್ಲಿ ಭಾಗವಹಿಸಿದ್ದಾರೆ. ನಿಜಕ್ಕೂ ಕೂಡ ಈ ಥರದ ಕಾರ್ಯಕ್ರಮ ನಾವೇನು ಮಾಡೋದು ಬೇಡ. ನಮ್ಮ ಹೆಣ್ಮಕ್ಳು ಬೆನ್ನು ತಟ್ಟಿದ್ರೆ ಸಾಕು, ಒಂದೆರಡು ಒಳ್ಳೆ ಮಾತಾಡಿದ್ರೆ ಸಾಕು, ಅವರು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಕ್ಕಂಥದ್ದು. ನಾವು ಹೇಳಿದ್ರೆ ಹಳ್ಳಿಗಳಲ್ಲಿ ಹಿಂದೆ ಹೊಲಗಳಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ರು ಅಂತೇಳಿ, ಈಗಲೂ ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ಆಧುನಿಕ ಕಾಲದಲ್ಲಿ ಕಾರ್ಖಾನೆಗಳಲ್ಲಿ ಮತ್ತು ITBTನಲ್ಲಿ ಆಫೀಸ್ಗಳಲ್ಲಿ ಭಾಳ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಹೆಣ್ಮಕ್ಳು ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಸೋಂಬೇರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅವರು ಮತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ತಗೊಂಥ ಕೆಲಸವನ್ನು ಮಾಡ್ತಾರೆ. ಅವ್ರಿಗೆ ಏನೇ ಉಚಿತವಾಗಿ ಕೊಟ್ಟರು ಅವರು ಸ್ವಂತ ಸಂಪಾದನೆ ಮಾಡೋದರಲ್ಲಿ ಅವರಿಗೆ ಆಸಕ್ತಿ ಇರ್ತಕ್ಕಂಥದ್ದು. ಅದರ ಒಂದು ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಹಣ ಪ್ರತಿ ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿರಿ ಅಂತೇಳಿ. ಆದರೆ ಕಾರ್ಯಕ್ರಮ ಮಾಡೋಂಥ ಆಯೋಜಕರಿಲ್ಲ ಮತ್ತು ಉತ್ಸಾಹ ಅಂತೂ ನಮ್ಮ ಹೆಣ್ಣುಮಕ್ಕಳಲ್ಲಿದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಡಾಕ್ಟರ್ ಶಾಂತಾಲಾಲ್ ಅವರಿಗೆ, ಡಾಕ್ಟರ್ ಗಿರೀಶ್ ಅವರಿಗೆ ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಹೆಣ್ಣು ಮಕ್ಕಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನನಗಂತೂ ಅತ್ಯಂತ ಈ ದಿನ ಒಂದು ಖುಷಿ ತರ್ತಕ್ಕಂಥ ವಿಚಾರ. ನಾನು ಕೂಡ ಪೂರ್ಣವಾದಂಥ ವಾಕಥಾನನ್ನು ಮುಗಿಸಿದ್ದೀನಿ.